ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕದನ ಮತ್ತಷ್ಟು ಜೋರಾಗಿದೆ. ದಿನಕ್ಕೊಬ್ಬರು ಹೇಳಿಕೆ ನೀಡುವ ಮೂಲಕ ಗೊಂದಲ ನಿರ್ಮಿಸ್ತಾ ಇದ್ದಾರೆ. ಈ ಮಧ್ಯೆ ಕುರ್ಚಿ ಕಚ್ಚಾಟಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ, ಅಧಿಕಾರ ಹಸ್ತಾಂತರ ಸೇರಿದಂತೆ ಯಾವ ವಿಚಾರವೂ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ನೀವೇ ಸೃಷ್ಟಿಸಿಕೊಂಡ ಸಮಸ್ಯೆ ನೀವೇ ಬಗೆಹರಿಸಿಕೊಳ್ಳಿ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಸ್ವಾಗತಿಸಿರುವಂತಹ ಸಿಎಂ ಸಿದ್ದರಾಮಯ್ಯ, ಪಕ್ಷಕ್ಕಿಂತ ಇಲ್ಲಿ ಯಾರೂ ದೊಡ್ಡವರಿಲ್ಲ, ಎಲ್ಲರೂ ಪಕ್ಷನಿಷ್ಠರಾಗಿರಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಸಿಎಂ ಅವರು ಅದೇ ಹೇಳಿದ್ದಾರೆ ಸರ್, ಹೈಕಮಾಂಡ್ ನಮಗೆ ಫೈನಲ್ ಆಗಿ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ, ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ನನಗೆ ಕೇಳ್ರಿ. ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ಅದೇ ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನು ಡಿಸಿಷನ್ ತಗೋತದೆ ಅದಕ್ಕೆ ಎಲ್ಲರೂ ಬರ್ತಾರೆ. ಇನ್ನು ಖರ್ಗೆ ಹೇಳಿಕೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೊಂದಲ ಇದ್ರೆ ಬಗೆಹರಿಸಿಕೊಳ್ಳಿ ಅಂತ ಖರ್ಗೆ ಹೇಳಿದ್ದಾರೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಖರ್ಗೆ ಅವರ ಹೇಳಿಕೆಯನ್ನ ನಾವು ಗೌರವಿಸ್ತೀವಿ, ಏನೇ ಗೊಂದಲ ಇದ್ರೂ ಇಲ್ಲೇ ಬಗೆಹರಿಸಿಕೊಳ್ತೀವಿ ಅಂತ ಹೇಳಿದ್ರು. ಇನ್ನು ಚಿತ್ರದುರ್ಗದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದು, ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಭಿನ್ನಮತ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅಲ್ಲ, ಅದನ್ನು ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ಕೂಡ ಅದರ ಒಂದು ಮಾತಿನ ಅರ್ಥವನ್ನು ತಿಳ್ಕೊಂಡು ಅವರವರು ಅದರ ಅನುಸಾರ ನಡ್ಕೊಳ್ಬೇಕು ಅಂತಲೇ ನನ್ನ ಯಾಕಂತ ಹೇಳಿದ್ರೆ, ಇವತ್ತು ಸುಮ್ಮನೆ ಅನಾವಶ್ಯಕವಾಗಿ ಈ ಗೊಂದಲ ಏನಿದೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ನಮ್ಮ ಒಂದು ಪಕ್ಷಕ್ಕೂ ಕೂಡ ಒಳ್ಳೆಯದಲ್ಲ, ಕಾರ್ಯಕರ್ತರು ಕೂಡ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಯಾಗ್ತದೆ. ಅದರಿಂದ ಯಾವೇ ನಾಯಕರಾಗಿರ್ಬೋದು, ಖರ್ಗೆ ಸಾಹೇಬ್ ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಂಡು ನಾವು ನಮ್ಮಲ್ಲಿ ನಾವು ಎಲ್ಲರೂ ಚೆನ್ನಾಗಿ. ಸಿಎಂ ಕುರ್ಚಿ ಕಿತ್ತಾಟದ ಮಧ್ಯೆ ದಲಿತ ಸಿಎಂ ಕೂಗು ಜೋರಾಗಿದೆ. ದಾವಣಗೆರೆಯಲ್ಲಿ ಈ ಬಗ್ಗೆ ಮಾತನಾಡಿರುವಂತಹ ಕಾಂಗ್ರೆಸ್ನ ಶಾಸಕ ಕೆಎಸ್ ಬಸವಂತಪ್ಪ, ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಆದರೆ ಸಿಎಂ ಬದಲಾವಣೆ ಸಂದರ್ಭ ಬಂದರೆ ದಲಿತರಿಗೆ ಅವಕಾಶ ಕೊಡಲಿ, ಮಾನವೀಯತೆ ದೃಷ್ಟಿಯಿಂದ ಒಂದು ಮನವಿ ಮಾಡಿಕೊಳ್ತಾ ಇದ್ದೇವೆ, ಏನಿದ್ರೂ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ಹೇಳಿದ್ದಾರೆ. ಏನು ಸಿಎಂನ ಮುಖ್ಯಮಂತ್ರಿ ಮಾಡೋದು ಬಿಡೋದು ಎಲ್ಲವನ್ನು ಹೈಕಮಾಂಡೇ ಅಂತಿಮ ತೀರ್ಮಾನ ತಗೊಳ್ಳೋದು. ಹೈಕಮಾಂಡ್ ಬಿಟ್ಟರೆ ಅವರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಶಾಸಕರು ಬದ್ಧವಾಗಿರ್ತೀವಿ. ಅದನ್ನು ದಲಿತರದ್ದು ಕೂಗು ಕೇಳ್ತಕ್ಕಂಥದ್ದು ನಮ್ಮ ಎಲ್ಲ ಸಮುದಾಯ ಕೇಳೋಕ್ಕೆ ಹಕ್ಕೈತಿ. ನಾವು ಮಾನವೀಯತೆಯಿಂದ ಒಂದು ಮನವಿ ಮಾಡ್ಕೊಂತೀವಿ, ಅದು ಕೊಡೋದು ನಿರ್ಣಯ ತಗೊಳ್ಳೋದು ಹೈಕಮಾಂಡ್ ಬಿಟ್ಟು. ಮನವಿ ಅಂಥ ಸಂದರ್ಭ ಬಂದಾಗ ಮಾಡೋಣ, ಈ ಸಂದರ್ಭ ಇಲ್ಲಲ್ಲ. ಸಂದರ್ಭ ಬಂದಾಗ ಈ ಸಮುದಾಯಕ್ಕೆ ಒಂದ್ಸರಿ ಅವಕಾಶ ಕೊಡ್ರಿ ಅಂತಕ್ಕಂಥದ್ದು ಕೇಳ್ಬೋದು. ಅದು ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟಂತ, ಅದ್ರ ಬಗ್ಗೆ ನಾವು ಯಾವುದೇ ಅದಕ್ಕೆ ಚಕಾರ ಎತ್ತಲ್ಲ. ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ಈಗ ಸಚಿವ ಈಶ್ವರ್ ಖಂಡ್ರೆಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹುಲ್ಸೂರು ಶಿವಾನಂದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಬದಲಿಗೆ ಖಂಡ್ರೆಯನ್ನೇ ಸಿಎಂ ಮಾಡಿ, ಅವಶ್ಯಕತೆ ಬಂದರೆ ಮಠಾಧೀಶರ ನಿಯೋಗ ಈ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವಿ ಮಾಡ್ತೀವಿ. ಖಂಡ್ರೆ ಸಿಎಂ ಆಗಬೇಕು ಅನ್ನೋದು ಉತ್ತರ ಕರ್ನಾಟಕದ ಜನರ ಆಸೆ. ಹೈಕಮಾಂಡ್ ಮನಸ್ಸು ಮಾಡಿ ಖಂಡ್ರೆ ಅವರನ್ನ ಸಿಎಂ ಮಾಡಿದ್ರೆ ಸಂತೋಷ ಆಗುತ್ತೆ ಅಂತ ಹೇಳಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಸರಳ ಸಜ್ಜನಿಕೆ ವ್ಯಕ್ತಿಗಳು, ಅಷ್ಟೇ ಅಲ್ಲದೆ ಬಡವರ ಬಂಧುಗಳಾಗಿದ್ದಾರೆ. ಲಿಂಗಾಯತರಿಗೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ಎಲ್ಲರೂ ಮನಸ್ಸು ಮಾಡಿ, ಹೈಕಮಾಂಡ್ ಮನಸ್ಸು ಮಾಡಿ ಎಲ್ಲರೂ ಕೂಡಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದರೆ ಭಾಳ ಸಂತೋಷ ಆಗ್ತದೆ. ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಏನಾಗಬೇಕಂದ್ರೆ ಸಿ ಎಮ್ ಆಗಲೇಬೇಕು. ಎಲ್ಲ ನೀವಿಬ್ಬರು
ಬದಿಗೆ ನಿಂದ್ರಿ. ನಮ್ಮ ಏನು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಅವಕಾಶ ಕೊಡಲೇಬೇಕು ಮತ್ತು ಕೊಡಬೇಕಂತಕ್ಕಂಥ ಖಂಡ್ರೆ ಅವ್ರ ಹಿಂದೆ ಎಲ್ಲ ಮಠಾಧೀಶರಿದ್ದಾರೆ, ನಿಂತಿದ್ದೇವೆ. ಕುರ್ಚಿ ಕದನದ ಮಧ್ಯೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವರೊಂದಿಗೆ ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಮಾಡಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ನದಿ ಜೋಡಣೆ ಕುರಿತ ಸಭೆಯಲ್ಲಿ ಭಾಗಿಯಾಗಲಿರುವಂತಹ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ. ದೆಹಲಿ ಪ್ರವಾಸದ ವೇಳೆ ಪೊಲೀಸ್ ವಿಚಾರಣೆಗೆ ಹಾಜರಾಗಲಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ವಿಚಾರಣೆಗೆ ಹಾಜರಾಗಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಆರ್ಥಿಕ ಅಪರಾಧ ವಿಭಾಗದ ಪೊಲೀಸರ ನೋಟಿಸ್ಗೆ ಉತ್ತರವನ್ನು ಕೊಡಲಿದ್ದಾರೆ. ದೀರ್ಘಾವಧಿ ಸಿಎಂ ಆಗಿದ್ದ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿತಾ ಇದ್ದಾರೆ. ಈ ಹಿನ್ನೆಲೆ ಸಿಎಂ ಅಭಿಮಾನಿಗಳು ನಾಟಿ ಕೋಳಿ ಊಟ ಆಯೋಜನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದಾಖಲೆಗೆ ಅಭಿಮಾನಿಗಳು ಬಾಡೂಟ ಆಯೋಜಿಸಿದ್ದು ಬೆಂಗಳೂರು ತುಮಕೂರು ರಸ್ತೆಯ ಭವಾನಿ ನಗರದಲ್ಲಿ ಬಾಡೂಟ ಆಯೋಜನೆ ಮಾಡಲಾಗಿದೆ. ಜನವರಿ 6ನೇ ತಾರೀಕು ಉತ್ಸವ ಆಯೋಜನೆ ಮಾಡಲಾಗಿದೆ. ವಿರೋಧ ಪಕ್ಷದವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಮಾತನಾಡಿರುವಂತಹ ತಂಗಡಗಿ, ಗೃಹಲಕ್ಷ್ಮಿ ಹಣವನ್ನ ಡಿಬಿಟಿ ಮೂಲಕ ಹಾಕಲಾಗುತ್ತೆ, ಅದರಲ್ಲಿ ಮೋಸ ಮಾಡೋಕೆ ಆಗುತ್ತಾ ಅಂತ ತಂಗಡಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದು ವಿರೋಧ ಪಕ್ಷದವರಿಗೆ ಗೊತ್ತಿಲ್ಲ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಒಂದ್ಸತಿ ಮಾತಾಡೋದು ಮಾಹಿತಿ ಕೊಡ್ತಾ ಆಗಿರ್ತೈತಿ. ಅದನ್ನ ಪಾಪ ಇವರು ಬೇಕಂತ ಹೆಣ್ಮಕ್ಳು ಕ್ಷಮೆ ಕೇಳಬೇಕು ಅಂತ ಕ್ಷಮಾಪಣೆ ಕೇಳಿಸಿದ್ರು. ಬಿಜೆಪಿಯವರಿಗೆ ನೋಡಿ, ಬಿಜೆಪಿಯವರಿಗೆ ಹೆಣ್ಮಕ್ಳ ಬಗ್ಗೆ ಪ್ರೀತಿ ಇಲ್ಲ ಅನ್ನೋದು ಇದಕ್ಕೆ ಒಂದು ದೊಡ್ಡ ಉದಾಹರಣೆ. ಇನ್ನು ದ್ವೇಷ ಭಾಷಣ ಕಾಯ್ದೆ ವಿಚಾರವಾಗಿಯೂ ಕೂಡ ತಂಗಡಗಿ ಮಾತನಾಡಿದ್ದು, ದ್ವೇಷ ಭಾಷಣ ವಿರೋಧಿ ಮಸೂದೆ ತಂದ್ರೆ ಬಿಜೆಪಿಯವರಿಗೆ ಸಮಸ್ಯೆ ಯಾಕೆ, ದ್ವೇಷದಿಂದ ಯಾರೇ ಮಾತನಾಡಿದ್ರು ತಪ್ಪೇ ಅಂತ ಹೇಳಿದ್ರು. ಶಿಕ್ಷಣಕ್ಕೆ ತಿದ್ದುಪಡಿ ತಂದಕ್ಕೆ ಬಿಜೆಪಿ ಯಾರ್ಯಾರು ಕೊಂದು ಬೆಚ್ಚ ಹಾಕತ್ತೀರಿ. ಯಾಕ ನೋಡಿ, ವಾಕ್ ಸ್ವಾತಂತ್ರ್ಯ ಅಲ್ಲ, ನೀವು ಜನರಿಗೆ ಸಾರ್ವಜನಿಕವಾಗಿ ಬಿತ್ತಬೇಕಾಗಿದ್ದನ್ನು ಒಳ್ಳೆಯ ವಿಚಾರಗಳನ್ನು ಬಿತ್ತರಿಸಿ, ಭಾಷಣ ಮಾಡಬೇಕಾದ್ರೆ ಒಳ್ಳೆಯದನ್ನು ಭಾಷಣ ಮಾಡಿ. ನೀವು ಕೆಟ್ಟದನ್ನು ಭಾಷಣ ಮಾಡಿದಂತಂದ್ರೆ ಮತ್ತೆ ಜನರಿಗೆ ಏನು ಸಂದೇಶ ಕೊಡ್ತೀರಿ? ನೀವು ಜನರಿಗೆ ಸಂದೇಶ ಕೊಡೋದೇನು? ದ್ವೇಷ ಭಾಷಣ ಇವರೇ ಮಾಡ್ತಾರಂತ ಪ್ರೂಫ್ ಆದಂಗೆ ಆಯ್ತು. ಯಾಕೆ ನಾವು ಭಾಷಣ ಮಾಡಂಗಿಲ್ಲ, ಕಾಂಗ್ರೆಸ್ ಅವ್ರು ಮಾತ್ರ ಭಾಷಣ ಮಾಡಲ್ಲ, ಬೇರೆ ಪಾರ್ಟಿಯವ್ರು ಯಾರು ಭಾಷಣ ಮಾಡಂಗಿಲ್ಲ, ಬಿಜೆಪಿ. ಇತ್ತ ರಾಜಣ್ಣ ಡಿಕೆ ಭೇಟಿ ವಿಚಾರವಾಗಿ ತಂಗಡಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಈ ಭೇಟಿಯಲ್ಲಿ ಅಂತಹ ವಿಶೇಷತೆ ಏನಿಲ್ಲ, ರಾಜಣ್ಣ ನಮ್ಮ ಪಾರ್ಟಿಯವರು ಹಾಗಾಗಿ ಭೇಟಿ ಮಾಡಿದ್ದಾರೆ, ತಪ್ಪೇನಿದೆ, ನಾವೇನಾದ್ರೂ ಅಶೋಕರನ್ನ ಹೋಗಿ ಭೇಟಿ ಮಾಡಬೇಕಿತ್ತ ಅಂತ ಪ್ರಶ್ನೆ ಮಾಡಿದ್ರು. ನಾವು ಭೇಟಿ ಆಗ್ತೀವಿ, ನಾವು ಮಾತಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರು ರಾಜಣ್ಣವ್ರು ಭೇಟಿ ಆಗಿದ್ದು ತಪ್ಪೇನಿತ್ತು. ನಮ್ಮ ಪಾರ್ಟಿಯವರು ನಮ್ಮಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸರಿ ಮಾಡ್ಕೊಳಕ ಭೇಟಿ ಆಗಕ್ಕೆ ಏನು ಸಂಬಂಧ ಇಲ್ಲ. ನಾವು ಭೇಟಿ ಆಗ್ತೀವಿ, ನಮ್ಮ ಸಮಸ್ಯೆಗಳನ್ನು, ನಮ್ಮ ಕುಸಿರೋಪಹಾರಗಳನ್ನು ಎಲ್ಲವನ್ನ ವಿಚಾರ ಮಾಡ್ಕೊತೀವಿ. ರಾಜಣ್ಣವ್ರಿಗೆ ಭೇಟಿಯಾಗಿದ್ದು, ಡಿ ಕೆ ಶಿವಕುಮಾರ್ ರಾಜಣ್ಣ ಭೇಟಿಯಾಗಿದ್ದು, ರಾಜಣ್ಣವ್ರು ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದು ದೊಡ್ಡ ವಿಷಯ ಅಲ್ಲ, ವಿಶೇಷ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಫೈಟ್ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಈಶ್ವರಪ್ಪ, ಸಿಎಂ ಡಿಸಿಎಂ ಇಬ್ಬರಲ್ಲೂ ಗೊಂದಲವಿದೆ, ಇವರಿಬ್ಬರ ಮಾತಿನಲ್ಲೂ ತಾಳ ತಂತಿ ಇಲ್ಲ, ಇಬ್ಬರು ಅಧಿಕಾರಕ್ಕಾಗಿ ಸುಳ್ಳು ಹೇಳಿ ರಾಜ್ಯದ ಜನತೆಯನ್ನ ಗೊಂದಲಕ್ಕೀಡು ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಕಾಂಗ್ರೆಸ್ನಲ್ಲಿ ಬೆಲೆನೇ ಇಲ್ಲ, ಈ ವಿಷಯದಲ್ಲಿ ಹೈಕಮಾಂಡ್ ದುರ್ಬಲವಾಗಿದೆ, ಹೀಗಾಗಿ ಈ ವಿಚಾರವನ್ನ ಆದಷ್ಟು ಬೇಗ ಹೈಕಮಾಂಡ್ ಬಗೆಹರಿಸಬೇಕು ಅಂತ ಹೇಳಿದ್ರು. ಪಕ್ಷವನ್ನ ಅಧಿಕಾರಕ್ಕೆ ತಂದಂತ ಜನ ಪಶ್ಚಾತ್ತಾಪ ಪಡುವಂತ ಪರಿಸ್ಥಿತಿ ಇವತ್ತು ಕಾಣ್ತಾ ಇದೆ. ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ, ಆದ್ರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನೇ ಗೊಂದಲದಲ್ಲಿಟ್ಟಿದ್ದಾರೆ. ಅವರು ಅಧಿಕಾರದ ಆಸೆಗಾಗಿ ಅಧಿಕಾರದ ಹಂಚಿಕೆಯ ಬಗ್ಗೆ ಸಾಕಷ್ಟು ಗೊಂದಲವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆಗೆ ಉಪಮುಖ್ಯಮಂತ್ರಿಗಳ ಹೇಳಿಕೆಗೂ ತಾಳ ಇಲ್ಲ, ತಂತಿ ಇಲ್ಲ ಅನ್ನಂಗಾಗಿದೆ. ಯಾವ ಮಂತ್ರಿಗಳು ಕೇಳಿ, ಮುಖ್ಯಮಂತ್ರಿ ಕೇಳಿ, ಉಪಮುಖ್ಯಮಂತ್ರಿಗಳು ಕೇಳಿ, ಎಲ್ಲರೂ ಏನ್ ಹೇಳ್ತಾ ಇದ್ರು? ಹೈಕಮಾಂಡ್ ಬಗೆಹರಿಸುತ್ತೆ. ಹೈಕಮಾಂಡ್ ಏನ್ ಹೇಳುತ್ತೋ ನಾವು ಕೇಳ್ತೀವಿ. ಹೈಕಮಾಂಡ್ ಇವತ್ತು ದುರ್ಬಲ ಆಗೋಯ್ತಲ್ಲ, ಒಪ್ಕೊಂಡಂಗಾಯ್ತಲ್ಲ. ದ್ವೇಷ ಭಾಷಣ ವಿರೋಧಿ ಮಸೂದೆ ಮಂಡನೆ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿರುವಂತಹ ಈಶ್ವರಪ್ಪ, ದ್ವೇಷ ಭಾಷಣ ವಿರೋಧಿ ಮಸೂದೆ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಿದಂತಾಗಿದೆ. ಈ ಹಿಂದೆ ತುರ್ತು ಪರಿಸ್ಥಿತಿ ಹೇರಿದಂತ ಇಂದಿರಾ ಗಾಂಧಿ ಸರ್ಕಾರವನ್ನ ರಾಷ್ಟ್ರಭಕ್ತರು ಕಿತ್ತೊಗೆದಿದ್ರು. ಈಗ ದ್ವೇಷ ಭಾಷಣ ವಿರೋಧಿ ಮಸೂದೆಯಿಂದ ಆಗುವಂತಹ ಪರಿಣಾಮಗಳನ್ನ ರಾಜ್ಯ ಸರ್ಕಾರ ಅನುಭವಿಸಲಿದೆ. ಈ ಮಸೂದೆಯು ಹಿಂದೂ ನಾಯಕರನ್ನ, ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಲಿಕ್ಕೆ ತಂದಿರುವಂತಹ ಕರಾಳ ಶಾಸನ ಅಂತ ವಾಗ್ದಾಳಿ ಮಾಡಿದ್ರು. ದಿನಾರು ಬೇಕು, ಅದಕ್ಕಿಂತಲೂ ಘೋರವಾದ ಬಿಲ್ ಇದು. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಘೋಷಣೆಗಳನ್ನು ಕೂಗಿದ್ದ ಸಂದರ್ಭದಲ್ಲಿ
ಅದು ರಾಷ್ಟ್ರದ್ರೋಹಿ ಘೋಷಣೆಗಳು ಅಂತ ಅನ್ಕೊಂಡು ಇಡೀ ದೇಶದಲ್ಲಿರುವಂತ ರಾಷ್ಟ್ರಭಕ್ತರನ್ನ ಜೈಲಿಗೆ ತಳ್ಳಿದ್ರು. ಇಂಥ ಒಂದು ಕೆಟ್ಟ ದ್ವೇಷ ಭಾಷಣದ ವಿರೋಧಿ ಮಸೂದೆ ತಂದಿದ್ದಾರೆ. ರಾಷ್ಟ್ರಭಕ್ತರು ಯಾರೂ ಕೂಡ ಈ ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ವಿರೋಧ ಮಾಡೇ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಉಳಿಸೋ ದಿಕ್ಕಿನಲ್ಲಿ ಖಂಡಿತ ತುರ್ತು ಪರಿಸ್ಥಿತಿ. ಇನ್ನು ದ್ವೇಷ ಭಾಷಣ ಕಾಯ್ದೆಗೆ ಅನುಮತಿ ನೀಡದಂತೆ ರಾಜ್ಯಪಾಲರಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದ್ದಾರೆ. ಈ ಮಸೂದೆಯು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿಯಂತ್ರಿಸುವ ಒಂದು ಲಜ್ಜೆಗೆಟ್ಟ ಪ್ರಯತ್ನವಾಗಿದೆ. ಹಾಗಾಗಿ ಇದಕ್ಕೆ ಅನುಮತಿ ನೀಡದಂತೆ ಮನವಿಯನ್ನು ಮಾಡಿದ್ದಾರೆ. ರೌಡಿ ಶೀಟರ್ ಬಿಕ್ಲೆ ಶಿವ ಕೊಲೆ ಪ್ರಕರಣದ ಆರೋಪಿಯಾಗಿರುವ ಶಾಸಕ ಭೈರತಿ ಬಸವರಾಜುಗಾಗಿ ತೀವ್ರ ಶೋಧ ಮುಂದುವರೆದಿದೆ. ಸಿಐಡಿ ಪೊಲೀಸರು 3 ದಿನಗಳಿಂದ ಮಹಾರಾಷ್ಟ್ರ ಹಾಗೂ ಗೋವಾದಲ್ಲಿ ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಇವತ್ತು ಕೋರ್ಟ್ ಆದೇಶ ಏನಾಗುತ್ತೆ ಅನ್ನುವ ಟೆನ್ಷನ್ ಭೈರತಿ ಬಸವರಾಜ್ಗೆ ಶುರುವಾಗಿದೆ. ಬೆಳಗ್ಗೆ 11ಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಇನ್ನು ನಿರೀಕ್ಷಣಾ ಜಾಮೀನಿಗೆ ಸಿಐಡಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿರುವುದು ಭೈರತಿಗೆ ತಲೆನೋವಾಗಿದೆ. ವಾದ ಪ್ರತಿವಾದ ಆಲಿಸಿದ ಬಳಿಕ ಜಾಮೀನು ಆದೇಶ ಹೊರಬೀಳುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ಕೇಸ್ನ ತನಿಖಾ ಡೈರಿಯನ್ನ ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಲಿದ್ದಾರೆ. ಈ ಮಧ್ಯೆ ಬಿ ರಿಪೋರ್ಟ್ ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಬಗ್ಗೆಯೂ ಕೂಡ ಇಂದು ವಿಚಾರಣೆ ನಡೆಯಲಿದೆ. ಕೇಸ್ ಡೈರಿ ಪರಿಶೀಲನೆ ನಡೆಸಿದ ಬಳಿಕ ಬಿ ರಿಪೋರ್ಟ್ ಹಾಕಿರುವಂತ ಕುರಿತಾಗಿಯೂ ಕೂಡ ಇಂದು ವಿಚಾರಣೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಯುದ್ಧಕ್ಕೆ ಬದ್ಧ ಎಂಬ ಸುದೀಪ್ ಹೇಳಿಕೆ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಸೃಷ್ಟಿ ಮಾಡಿತ್ತು. ಸದ್ಯ ಈ ಹೇಳಿಕೆಗೆ ಕಿಚ್ಚ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ದು ಪೈರಸಿಯ ಬಗ್ಗೆ, ಮತ್ಯಾರ ಬಗ್ಗೆನೂ ಅಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಇನ್ನು ನಮ್ಮ ಸಿನಿಮಾ ಪೈರಸಿ ಮಾಡೋಕೆ ದೊಡ್ಡ ಯೋಜನೆ ಸಿದ್ಧ ಆಗ್ತಾ ಇರುವ ವಿಚಾರ ಇಂಟೆಲಿಜೆನ್ಸ್ನವರ ಮೂಲಕ ಗೊತ್ತಾಗಿದೆ. ಪೈರಸಿ ಬಗ್ಗೆ ಸುಮ್ಮನಿದ್ದು ಸಾಕಾಗಿದೆ, ಅದರ ವಿರುದ್ಧ ಹೋರಾಟಕ್ಕೆ ಯೋಚಿಸ್ತಾ ಇದ್ದೀನಿ. ಅದೇ ರೀತಿ ಇತರರ ಬಗ್ಗೆ ಮಾತನಾಡಬೇಕಾಗಿ ಬಂದಾಗ ನೇರವಾಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲೂ ಹಿಡಿದಿದ್ವಿ, ನಾವು ಹಿಡಿದು ಅರೆಸ್ಟ್ ಆಗಿದ್ರು ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದು ಲೀಗಲಿ ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡಿದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕು. ಎಲ್ಲರದು ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಅವ್ರು ಮಾಡಿ, ಏನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳ್ಬೇಕಿತ್ತು. ಈಗ ಒಂದು ಮರಿಬೇಡಿ, ಹುಬ್ಳಿಯಲ್ಲಿ ಹೇಳಬೇಕಾದ್ರೆ ಎಲ್ಲ ನನಗೇನಷ್ಟು 30 ಇಯರ್ಸ್ ಅಂಕಲ್ ಗೊತ್ತೀನಿ. ಈಗ ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ವ ಲೆಸ್ ಕ್ಯಾಮ್ರಾ ಆನ್ ಇದೆ ಅಂತ, ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ, ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ. ನಾನು 30 ವರ್ಷ ಆ್ಯಕ್ಟಿಂಗ್ ಮಾಡಿದವನು, ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ. ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? I wanted to come to the point. I made a point. And I'm very happy I made a point. See, ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ರೆ ಎಲ್ಲ ನೋಡಿದ್ರೆ ನನಗೆ ನಮ್ಮ ಹಿಂದೆಯಿಂದ ಹೊಡಿಯೋಕೆ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ಕೆ ಬರಲ್ಲ. ಪಾಯಿಂಟ್ ಅಲ್ಲ. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ. ಚೆಕ್ ಅಂತ ಹೇಳಲೇಬೇಕು, ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ಸಲ್ಲಿ. ಕರೆಕ್ಟ್? ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೊಂದು ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ನೆಸೆಸಿಟಿ ಇರಲಿಲ್ಲ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪರವಾಗಿ ಸಂಸದ ಶೆಟ್ಟರ್ ನಿಂತಿದ್ದಾರೆ. ಬೆಳಗಾವಿಗೆ ತಮ್ಮ ಪ್ರವೇಶ ನಿರ್ಬಂಧಿಸಿ ಹಕ್ಕುಚ್ಯುತಿ ಮಾಡಿದ್ದಾರೆ ಅಂತ ಶಿವಸೇನೆ ಸಂಸದ ಧೈರ್ಯಶೀಲ ಮಾನೆ ಸ್ಪೀಕರ್ ಓಂ ಬಿರ್ಲಾಗೆ ಡಿಸಿ ವಿರುದ್ಧ ದೂರು ಕೊಟ್ಟಿದ್ರು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿ ಮಾಡಿತ್ತು. ಕರ್ತವ್ಯ ಪ್ರಜ್ಞೆ ಮೆರೆದ ಡಿಸಿ ಪರವಾಗಿ ರಾಜ್ಯದ ಸಂಸದರು ನಿಲ್ಲಬೇಕು ಅಂತ ಒತ್ತಾಯ ಮಾಡಿತ್ತು. ನ್ಯೂಸ್ 18 ಆಗ್ರಹದ ಬೆನ್ನಲ್ಲೇ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ಪತ್ರ ಬರೆದಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಈ ಉದ್ದೇಶದಿಂದ ನಿರ್ಬಂಧ ಹೇರಿದ್ರು, ಇದರಲ್ಲಿ ಹಕ್ಕುಚ್ಯುತಿಯ ಪ್ರಶ್ನೆ ಇಲ್ಲ. ಮಹಾರಾಷ್ಟ್ರ ಸಂಸದರು ಗಡಿ ವಿಚಾರ ಎತ್ತಿ ಅನವಶ್ಯಕ ಗೊಂದಲ ಸೃಷ್ಟಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಡಿಸಿ ವಿರುದ್ಧ ಕ್ರಮಕ್ಕೆ ದೂರು ಸಲ್ಲಿಸಿರುವುದು ಖಂಡನೀಯ ಅಂತ ಪತ್ರ ಬರೆದಿದ್ದಾರೆ. ಬೆಂಗಳೂರಿನಲ್ಲಿ ಸಿನಿಮೀಯ ಶೈಲಿಯಲ್ಲಿ ಪತ್ನಿಯನ್ನ ಪತಿಯೇ ಕೊಲೆ ಮಾಡಿದ್ದಾನೆ. ಬಾಗಲೂರಿನ ಮಿಟಗಾನಹಳ್ಳಿ ಬಳಿ ಘಟನೆ ನಡೆದಿದೆ. ಪತ್ನಿ ಗಾಯತ್ರಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಪತಿ ಆನಂದ್ ಕೊಲೆ ಮಾಡಿದ್ದಾನೆ. ಆ ಬಳಿಕ ಅಪಘಾತ ಆಗಿದೆ ಅಂತ ನಾಟಕ
ಸಂಪರ್ಕ ಮಾಡಿ ಆಂಬ್ಯುಲೆನ್ಸ್ ಕರೆಸಿ ಆಕೆಯನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾನೆ. ಯಲಹಂಕ ಸಂಚಾರಿ ಪೊಲೀಸರು ಆಸ್ಪತ್ರೆಯಲ್ಲಿ ಪರಿಶೀಲನೆ ಮಾಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಕೂಡಲೇ ಸಂಚಾರಿ ಪೊಲೀಸರು ಬಾಗಲೂರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಾಗಲೂರು ಪೊಲೀಸರು ವಿಚಾರಣೆ ಮಾಡಿದಾಗ ಪತ್ನಿಯನ್ನ ನಾನೇ ಕೊಲೆ ಮಾಡಿದ್ದೇನೆ ಅಂತ ಆನಂದ್ ಒಪ್ಕೊಂಡಿದ್ದಾನೆ.